लगाना बहुत ही अच्छी बात है। पौधों से ही वहाँ ऑक्सीजन सब मिलता है। ये बहुत ही अच्छा कार्यक्रम कर रहे हैं। इसके लिए मैं इनको बेंगलोर को और बेंगलोर की जनता को बहुत हार्दिक शुभकामनाएं, बहुत हार्दिक दिल से धन्यवाद करता हूँ। थैंक यू सो। ಫಸ್ಟ್ ಆಫ್ ಆಲ್ ಬೆಂಗಳೂರಲ್ಲಿ ಈ ತರ ಮರ ಗಿಡಗಳು ತುಂಬಾ ಕಡಿಮೆ ಆಗ್ತಾ ಇದೆ. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಅಲ್ಗೂ ಸ್ಯಾಂಕಿ ಟ್ಯಾಂಕ್ ಅಲ್ಲಿ ಇನ್ನೂ ಜಾಸ್ತಿ ಮರಗಳಿತ್ತು ಅವಾಗ. ಇವಾಗೆಲ್ಲ ಕಡಿಮೆ ಆಗಿ ಇದು ಏನಪ್ಪಾ, ಎಲ್ಲಾರು ಅವ್ರವ್ರು ಓನ್ ಯೂಸ್ಗೆ ಮರಗಳು ಕಟ್ ಮಾಡೋದು ಅದೇ ಇದೆಲ್ಲ ಮಾಡಿ ಎಲ್ಲ ಮರಗಳು ಕಡಿಮೆ ಆಗ್ತಾ ಇದೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಶ್ರೀ ನಂದಿ ಎಜುಕೇಶನ್ ಟ್ರಸ್ಟ್ ಅವರು. ಥ್ಯಾಂಕ್ ಯು ಸರ್. ಈ ತರ ಇನ್ನ ನೀವು ತುಂಬಾ ಕೆಲಸಗಳು ಮಾಡಬೇಕಾಗಿ ನಮ್ಮ ಕಡೆಯಿಂದ ಒಂದು ಬೇಡಿಕೆ. ಇವತ್ತು ನಮ್ಮ ಕೈಯಲ್ಲಿ ಈ ಗಿಡನ ನಡೆಸ್ತಾ ಇದ್ದಾರೆ ಶ್ರೀ ನಂದಿ ಎಜುಕೇಶನ್ ಟ್ರಸ್ಟ್ ಕಡೆಯಿಂದ. ಒಳ್ಳೆ ಸೋಷಿಯಲ್ ಕಾಸ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರನ್ನು ಕೂಡ ವಾಲಂಟಿಯರ್ ಆಗಿ ಕರ್ಕೊಂಡು ಈ ಸ್ಯಾಂಕಿ ಟ್ಯಾಂಕ್ ಅಲ್ಲಿ ಈ ಕೆಲಸ ಮಾಡ್ತಾ ಇದ್ದಾರೆ. ಲೈಕ್ ನಂಗಂತೂ ತುಂಬಾ ಖುಷಿ ಆಯ್ತು. ಜಸ್ಟ್ ವಾಕಿಂಗ್ ಅಂತ ಬಂದಿದ್ದು ನಮ್ಮ ಕೈಯಲ್ಲಿ ಇದನ್ನ ಮಾಡಿಸಿದ್ರು. ಲೈಕ್ ಈ ಒಳ್ಳೆ ಎಜುಕೇಶನ್ ಕೊಡ್ತಾ ಇದ್ದಾರೆ ಇಲ್ಲಿರೋರ್ಗೆಲ್ಲರಿಗೂ ಕೂಡ. ಆಲ್ ದ ಬೆಸ್ಟ್ ಸರ್. ಅದಕ್ಕೆ ಒಂದು ಸಂತೋಷ ಪಡ್ಬೇಕು. ನಾವು ಗಿಡ ಬೆಳೆಸೋದ್ರಲ್ಲಿ ನಾವು ನಮ್ಮ ಹಳ್ಳಿಯಲ್ಲಿ ನಮ್ಮ ತೋಟದಲ್ಲೆಲ್ಲ ಒಳ್ಳೆ ಗಿಡ ಬೆಳೆಸ್ತಾ ಇದೀವಿ. ನಮ್ದು ಕೋಲಾರ ಡಿಸ್ಟಿಕ್, ಅಲ್ಲಿ ನಮ್ಮ ತೋಟದಲ್ಲಿ ನಮ್ಮ ಜಮೀನಲ್ಲಿ ಒಳ್ಳೆ ಗಿಡಗಳೆಲ್ಲ ಬೆಳೆಸ್ತಾ ಇದೀವಿ. ಶ್ರೀಗಂಧ ಹಾಕ್ಬೇಕು ಅಂತ ನಾವು ಮಾಡಿದ್ವಿ, ಬಟ್ ಅಲ್ಲಿ ಸ್ವಲ್ಪ ನಮ್ದು ಫಾರೆಸ್ಟ್ ಏರಿಯಾ, ಅದರಿಂದ ಶ್ರೀಗಂಧ ಬಿಟ್ಟು ಬೇರೆ ಮರಗಳೆಲ್ಲ ಬೆಳೆಸ್ತಾ ಇದೀವಿ. ಓಕೆ ಸರ್. ಅಲ್ಲೊಂದು ಮರ ಬೆಂಡಾಗಿತ್ತು ನೋಡ್ತೀನಿ. ಆಕ್ಚುಲಿ ಮರ ಗಿಡಗಳು ಕಡಿಮೆ ಆಗ್ತಿದೆ ಯೂನಿವರ್ಸಿಟಿ ಬಿಟ್ಟು. ಸೊ ಬೇರೆ ಕಡೆ ಎಲ್ಲ ಚೆನ್ನಾಗಿರ್ಬೇಕಂದ್ರೆ ವಿ ಹ್ಯಾವ್ ಟು ಡೂ ಲೈಕ್ ಯಾರಿಗೆ ವೈಲ್ಡ್ ಲೈಫ್ ಇಷ್ಟ ಇರುತ್ತೆ ಅಥವಾ ಫಾರೆಸ್ಟ್ ನ ಬೆಳೆಸ್ಬೇಕಂತ ಆಸೆ ಇರುತ್ತೆ, ಈ ತರ ಸ್ಮಾಲ್ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಇಟ್ಸ್ ಗ್ರೇಟ್. ಒಂದೊಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ತರ ಒಳ್ಳೆ ಕೆಲಸಗಳು ನಡೀತಾನೆ ಇರ್ಲಿ. ಐ ವಿಲ್ ಬಿ ದೇರ್.